ಹೌದು ಬುಳುಕು ಒಳ್ಳೆ ಆಗಿದೆ. ಕೆಲವೊಂದಿರ್ತವು ಕೆಲವೊಂದು ಹೆಂಗಿರ್ತಾವೆ ಯಾವ್ದಾದ್ರು ಇರ್ತಾವ. ಗಂಡು ತಳಿಬೇಕು KSRTC ಬಸ್ಗಳಿಗೆ ಏನ್ ಬೇಕ್ರಿ ಇವ್ರು ಏನ್ ಬೇಕಂದ್ರೆ ಗಂಡು ಹಾಸ್ಪಿಟಲ್ ಗಾಳಿ ಬಂದಿರ್ತಾವ. ಒಟ್ಟಿನಲ್ಲಿ ಸುರೇಂದ್ರ ಮನೆಗೆ ಕೆಟ್ಟಿಸಿಕೊಂಡ ರತ್ನ ಗುಂಡೆಗಳ ಹೊಳಪು. ನೀನು ಅದನ್ನು ನೋಡಿದ್ರೆ ಇದನ್ನು ನೋಡಬಾರ್ದು, ಇದನ್ನು ನೋಡಿದ್ರೆ ಅದನ್ನು ನೋಡಬಾರ್ದು. ಅದೇ ಸೌಂದರ್ಯ. ಮೊದಲೇ ಇವಳ ಹಾಡನ್ನು ಮೆಚ್ಚಿ ಇವಳು ಏನಾದ್ರು ಕಾಣಿಕೆ ಕೊಡಬೇಕು ಅನ್ಸುತ್ತೀರಿ. ಬನ್ನಿ ನೀವು ಹೊರಗಿದೆ ಕೊಟ್ಟು ಕಳಿಸ್ತೀನಿ ಬನ್ನಿ. ನಾನು ಹೊರಗೋದ್ರೆ ನೀವು ಪಿಂಕ್ ಪಾಂಗ್ ಕೊಡ್ತೀರಿ ಅಂತ ಗೊತ್ತಾ? ಸುಮ್ಮನೆ ಇಟ್ಕೊಳ್ಳು ಚಾಂಡಾಲ. ಮಹಾರಾಜರೇ ಪ್ರಣಾಮಗಳು. ಅಯ್ಯೋ ಬನ್ನಿ ಪ್ರಣಾಮಗಳು. ಸರಿ ಮಂತ್ರಿ ಈಗ ವಿಚಾರ ಆಗ್ತೀವಿ. ನಾಯಿಗೆ ಕಳಿಬಿದ್ದೇನೆ ರಾಜ ನಿಮ್ಮ ರಾಜಕೀಯ ಗೊತ್ತೇ ಇರ್ಬೋದು ನೀನು. ಹಂಗೆಲ್ಲ ಮಾಡಬಾರ್ದು ನೀನು. ನೀನು ಏನಾದ್ರು ಮಾಡ್ಬೇಕು ಅನಿಸಿದ್ರೆ ನನ್ನ ಮುಖಾಂತರ ಮಾಡು. ನಾನು ಮಂತ್ರಿ ನೀವು ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಮಾಡ್ತೇನೆ. ಓ ನಾನು ಏನೇ ಮಾಡಿದ್ರು ನಿಮ್ಮ ಮುಖಾಂತರ ಮಾಡಬೇಕು. ಹೇಳಿ ಏನ್ ಮಾಡಿ ಹೇಳಿ ಮಂತ್ರಿಗಳೇ ಹೇಳಿ. ನನಗೆ ಅವಳ ಅಂಗಾರು ನೆಕ್ಕಬೇಕೆಂದು ಸರಿ ನೆಕ್ಕಿ ತೋರಿಸಿ. ನಿಮ್ಮ ಮುಖಾಂತರ ಮಾಡಿಸಬೇಕಲ್ಲ ಬೇರೆ. ಇವಳ ಹಾಡನ್ನು ಮೆಚ್ಚಿದ್ದೇನೆ, ನಾನು ಮೆಚ್ಚಿದ್ದೇನೆ. ಇವಳಿಗೆ ಒಂದು ಕಾಣಿಕೆ ಕೊಡಬೇಕೆಂದಿರದೆ ಕೊಟ್ಟು ಕಳಿಸಿ ಬೈ. 500 ಪಾನ ಒಂದು ಎಣ್ಣೆ ಕೊಡಿ. ಬಸ್ನಾಗಿರೋ 500 ಒಂದು ಪಾನ ಒಂದು ಹೆಣ್ಣಂದ್ರೆ ಕಾಗದ ವಸ್ತು ತಗೋಬೇಕು ಪಾನ. ನೀವು ತಂದ್ರಲ್ಲ ಮಹಾರಾಜರೇ ಈ ನಿಮ್ಮ ದಾನದ ಪ್ರತೀಕಾರಕ್ಕೆ ನನ್ನ ಕೃತಜ್ಞತೆ. ಆದ್ರೆ ನಾನೊಂದು ಪ್ರೀತಿಯ ಕಾಣಿಕೆ ಕೊಡಬೇಕು ಎಂಬ ಆಸೆ. ಬನ್ನಿ ಕೊಡು ಬನ್ನಿ ಇಲ್ಲೇ ಬನ್ನಿ. ಮೂರಾಗುತ್ತೆ ನಿಮ್ಮ ಮತ್ತೆ ಸಿಗರೇಟ್ ಬನ್ನಿ ಅಂತರಿ ರಾಜಾಗಿರಿ ನಾನು ನಿನ್ನ ಕಾಣಿಕೆ ನನಗೆ ಬೇಡ. ನಿನಗೆ ಅಷ್ಟು ಮೇಲಿಗೆ ಕಾಣಿಕೆ ಕೊಡೋದಕ್ಕೆ ಎನಿಸಿದರೆ ಈ ನನ್ನ ತೊಳೆಯ ಮೇಲೆ ಕುಳಿತುಕೊಂಡು ಒಂದು ಮುತ್ತು ಕೊಡು. ಮಂತ್ರಿಗಳೇ ನನಗೆ ತುಚ್ಚಿದ್ದು ಅವಳಿಗೆ ತುಚ್ಚಿದ್ರೆ ನಿಮ್ಮನ್ನು ಕೆಡಿಬೇಕು ಅಂತ ಬಿಡ್ತಾಳೆ. ಮಾತು ಕೂತಕ್ಕೆ ಸುಗೊಂಡು ಬನ್ನಿ ಬನ್ನಿ ಬನ್ನಿ. ಕುಸುಮ ಬಾಯೇ ಆಗಲಿ ಮಹಾರಾಜ, ನಿಮ್ಮ ಆಸೆಯಿಂದ ಈ ದಾಸೆ ಈಡೇರಿಸದೆ ಹೋದರೆ ಮಹಾ ಅಪರಾಧವಾಗುತ್ತೆ. ಮಹಾಪ್ರಭು ನೀವೇ ನಿಲ್ಲಿ. ಮಹಾಪ್ರಭು ರಾಜವತ್ತು ರಾಜವತ್ತು ನಿಮ್ಮ ರಾಜ ನನ್ನ ಮಂತ್ರಿ. ಕಸವಳು ಜೀವ ಮಾಡ್ತೀವಿ ರಾಜಕೀಯ ಅಷ್ಟು ಬೇಡ. ನಮ್ಮ ಮುಖಾಂತರ ಮಾಡಿಸಿ ಆಸೆ ಎಲ್ಲ ಹೋಯ್ತು. ನಾನು 3 ಗಂಟೆಗೆ ಮಾಡ್ಬೋದು. ಮೊದಲ ಈ 5 ಗಂಟೆಗೆ ಜನ ಕೊಡುವುದು ನನಗೆ ಎಲ್ಲಿ ಹೋಯ್ತೇನೆ ಟೆಂಪಲ್ ಐತೆ ನೋಡು. ಅಲ್ಲ ಒಂದು ಕಪ್ ಕಳ್ಸ್ಕೊಂಡ್ಬಿಟ್ರೆ ಇದು ಇದಕ್ಕೆ ಮುಚ್ಚಿಗೆ ಏನ ಹೇಳಿ ಮುಂದೆ ಬಾರ್ಬರಂತೆ ಏನು ಕೇಳಬಾರ್ದು ಕೇಳಿ ಅಂತ ಟ್ರೀಟ್ಮೆಂಟ್ ಕೊಟ್ಟು ಏನ್ ಕೇಳಿದೀನ ಮುತ್ತು ಕೇಳಿದೆ ಕೇಳ್ತಾರ ಜನ್ಮಕ್ಕೆ ನಾಚಿಕೆ
ಅಂತೀನಿ ಆಗೆಲ್ಲ ಸುದ್ದಿ ತೊಳ್ಕೊಂಡು ಟೈಮ್ ಕೊಡು ನೋಡು ಮದುವೆ ಆಗ್ಬೇಕಿಲ್ಲ ಹೆಣ್ಣು ಜನ್ಮ ಸಾಕ್ತಾರೆ ಹಿರಿಯರಿಗೆ ಹೇಳ್ಯಾರ ಏನ್ ಹೇಳ್ಯಾರ? ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಬಸರಾಗದ ಬಾಲೆ ಹಾಳೂರ ಹದ್ದಂತಿಗೂ ಸರ್ವಜ್ಞ ಅಂತ ಅಕ್ಕಿ ಬಂದವ್ರಿ ಎಲ್ಲ ಫ್ರೀ ಇವ್ರಿಗೆ ಆಗ್ಯಾವ ಹೌದು ಏನು ಗೃಹಲಕ್ಷ್ಮಿ ಯೋಜನೆ ಫ್ರೀ ಹೌದು 2 ಕಿಲೋ ಅಕ್ಕಿ ಎಕ್ಸ್ಟ್ರಾ ಕೊಡ್ತಾರ ಹೌದು ಬಸ್ ಫ್ರೀ ಹೌದು ಬಸರ 2,000 ಕೊಡ್ತಾರ ಹೌದು ಬಸರು ಮಾಡಿದ 10 ರೂಪಾಯಿ ಕೊಟ್ಟಾರ ನಾವು ಏನು ಕರ್ಕೊಂಡ್ ಮಾಡಿ ಗಂಡು ಮಕ್ಕಳು ಸುಮ್ಮನೆ ಕುಂತಿಲ್ಲ ಒಬ್ಬರು ಬಡಿ ಹಾಕ್ರಿ ಇನ್ನೊಂದು ಅದು ಒಂದ್ ಕಡೆಗೆ ಏಸು ಒಂದ್ ಕಡೆಗೆ ಇಳಿಸ್ಯಾರ ನಮ್ಗೆ ಏನ್ ಸಿಗ್ತದೆ ಸರ್ ನಿಮ್ದೇನ್ ಹೇಳ್ತಾರ? ಅಲ್ಲಲ್ಲಿ ವರ್ಷಕ್ಕೆ ಕೆಲಸ 2.5 ಕೂಸಿ 9 ತಿಂಗಳು ಹೊತ್ತೆ ಸಾಯಾಡ್ತಾರೆ ಇವರು ನಾವು ಗಂಡ್ಮಕ್ಳು 75 ಕಿಲೋ ತಾಯಿಸ್ಕೊಂಡು ಬರ್ಬೇಕಲ್ಲ ನಮ್ದು ಹೆಂಗೆ ಬರೋದು ನಾವು ಸಹಾಯ ಮಾಡೋದು ಮದುವೆ ಕಿಲ್ಲ ಏಯ್ ಮದುವೆ ಅಂತ ಹಿಂಗ್ಯಾಕ ಎಣ್ಣೀರ್ ಮಾಡ್ದಂಗ ಇವ್ರು ತಂದ್ ಬಂದ್ ಹತ್ತೀರಿ ಒಂದು ಹೆಣ್ಣು ಆಯ್ತಲ್ಲ 2 ಗಣ್ಣ ಇರ್ತಾವ ನಾವು ಅದಿಲ್ಲ ಗಣ್ಣ ನಾನು 2 ಕೋಟಿ ನಾಯಿ ದೂರ ನಾಯಿ ಪಕ್ಕ ಮುಗೋಲ್ ಗಟ್ಟಿ ನಾಯಿ ಜಲ್ದಿ ಸಾಯ್ತೀವಿ ನಾನೀಗ ಮದುವೆ ಬೇಕಾದ್ರೆ ನನ್ನ ಷರತ್ತೈತಿ ಏನು ನಮ್ಮ ಅಪ್ಪನ ವರ್ಷ ಯಾರು ಗೊತ್ತು ಗೆಲ್ತಿರೋ ಅವ್ರು ನಾನ್ ಮದುವೆ ನಾವು ಗೆಲ್ತೀನಿ ನಾವು ಹೇಳಿ ಏನ್ ಗೆಲ್ತೀವಿ ಯಾ ಅವ್ರ ಅಪ್ಪ ಏನೋ ಬರ್ಬೇಡಿ ಈಗಿದಲ್ಲ ಈಗ ಅವ್ರ ಅಪ್ಪ ನಮ್ಮ ಜೈವೋಗಮನೆ ಗೆಲ್ತೇವೆ ಮಕ್ಕಳು ಮಾಡ್ತೀರಿ ಮದುವೆಗೆ ಹಾಕಿದೆ ನಿಮ್ಮ ಅಪ್ಪನೇ ನಿಮ್ಮ ಅಪ್ಪನ ನಾಡಿ